ಮೂಡಿಗೆರೆ ಪಟ್ಟಣದಲ್ಲಿ ಬಿಜೆಪಿ ರೈತ ಮೋರ್ಚಾ ವತಿಯಿಂದ ಏರ್ಪಡಿಸಿದ ಪ್ರತಿಭಟನೆಯಲ್ಲಿ ಈ ಹಿಂದೆ ರಾಜ್ಯ ಸರ್ಕಾರ ನೀಡುತ್ತಿದ್ದ ಕಿಸಾನ್ ಸಮ್ಮಾನ್ ಯೋಜನೆ ಸ್ಥಗಿತಗೊಳಿಸಲಾಗಿದೆ. ಪಹಣಿ ಮತ್ತು ಎಂಆರ್ಗಳ ಮೇಲೆ ಶೇಕಡಾ 60% ದರ ಏರಿಸಲಾಗಿದೆ. ಅದು ಕೂಡ ಆನ್ಲೈನ್ನಲ್ಲಿ ಅರ್ಜಿ ಹಾಕಿ ವಾರಗಟ್ಟಲೆ ಕಚೇರಿಗೆ ಅಲೆದಾಡಬೇಕಾಗಿದೆ. ಮಲೆನಾಡು ಭಾಗದಲ್ಲಿ ಮಳೆಯಿಂದ ಕಾಫಿ, ಕಾಳುಮೆಣಸು, ಅಡಿಕೆ ಗಿಡಗಳು ಕೊಳೆ ರೋಗಕ್ಕೆ ತುತ್ತಾಗಿ ಫಸಲು ಕೈಗೆಟುಕದ ಪರಿಸ್ಥಿತಿ ನಿರ್ಮಾಣವಾಗಿದೆ. ಆದರೂ ರೈತರ ಮೇಲೆ ಸರ್ಕಾರ ಕಿಂಚಿತ್ತೂ ಕಾಳಜಿ ವಹಿಸುತ್ತಿಲ್ಲವೆಂದು ಆಕ್ರೋಶ ವ್ಯಕ್ತಪಡಿಸಿದರು. ಬಿಜೆಪಿ ಮುಖಂಡ ದೀಪಕ್ ದೊಡ್ಡಯ್ಯ ಮಾತನಾಡಿ, ಫಾರಂ ನಂಬರ್ 50 ಹಾಗೂ 53ನೇಯ ಸಾವಿರಾರು ಅರ್ಜಿಗಳು ಇಂದಿಗೂ ವಿಲೆ ಮಾಡಿಲ್ಲ. ಗುತ್ತಿಗೆ ಆಧಾರದಲ್ಲಿ ಜಮೀನು ನೀಡುವ ಪ್ರಕ್ರಿಯೆ ಕೂಡಲೇ ಆರಂಭಿಸಬೇಕು. ಮಲೆನಾಡಿನಲ್ಲಿ ಇದೀಗ ಕಾಡು ಪ್ರಾಣಿಗಳು ಮತ್ತು ಮಾನವನ ನಡುವೆ ಸಂಘರ್ಷ ಏರ್ಪಟ್ಟಿದ್ದು ಸಾಕಷ್ಟು ಜನರು ಪ್ರಾಣ ಕಳೆದುಕೊಂಡಿದ್ದಾರೆ. ರೈತರು ಕೃಷಿಯಿಂದ ಹಿಂದೆ ಸರಿಯುತ್ತಿದ್ದಾರೆ. ಈ ಬಗ್ಗೆ ಸರ್ಕಾರ ಗಂಭೀರ ಚಿಂತನೆ ನಡೆಸುವ ಮೂಲಕ ರೈತರ ಸಮಸ್ಯೆಗಳನ್ನು ಶಾಶ್ವತ ಪರಿಹರಿಸಬೇಕೆಂದು ಆಗ್ರಹಿಸಿದರು. ಬಳಿಕ ತಹಶೀಲ್ದಾರ್ ಎಸ್ ಅಶ್ವಿನಿ ಅವರಿಗೆ ಮನವಿ ಸಲ್ಲಿಸಿದರು. ಬಿಜೆಪಿ ರೈತ ಮೋರ್ಚಾದ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಡಾ ನವೀನ್ ಗೌಡ, ತಾಲೂಕು ಅಧ್ಯಕ್ಷ ಪ್ರವೀಣ್, ಬಿಜೆಪಿ ತಾಲೂಕು ಅಧ್ಯಕ್ಷ ಗಜೇಂದ್ರ ಕೊಟ್ಟಿಗೆಹಾರ, ಜಿಲ್ಲಾ ಕಾರ್ಯದರ್ಶಿ ಜೆಎಸ್ ರಘು ಸೇರಿದಂತೆ ಅನೇಕ ಬಿಜೆಪಿ ಮುಖಂಡರು ಭಾಗವಹಿಸಿದರು. ವರದಿ ಪ್ರಕಾಶ್ ಬಕ್ಕಿ, ಪ್ರಜಾಪವರ್ ಟಿವಿ, ಮೂಡಿಗೆರೆ. ಪತ್ರಕರ್ತ ಮಿತ್ರರೇ, ಇವತ್ತು ರಾಜ್ಯ, ಜಿಲ್ಲೆ ಮತ್ತು ಮಂಡಲ ಪೇರೆಂಟ್ ಬಾಡಿ ಮತ್ತು ರೈತ ಮೋರ್ಚಾದ ವತಿಯಿಂದ ಮೂಡಿಗೆರೆ ಜಿಲ್ಲಾ ರೈತ ಮೋರ್ಚಾದ ಪರವಾಗಿ ಧ್ವನಿ ಎತ್ತಬೇಕು ಮತ್ತು ಮಂಡಲ ತಾಲೂಕು ಆಡಳಿತದ ವೈಫಲ್ಯತೆಯನ್ನು ಪ್ರಶ್ನೆ ಮಾಡಬೇಕು ಅನ್ನೋ ದೃಷ್ಟಿಯಿಂದ ಇವತ್ತು ಹೋರಾಟವನ್ನು ಹಮ್ಮಿಕೊಳ್ಳಲಾಗಿದೆ. ನಾವು ಹೋರಾಟದ ಭಾಗವಾಗಿ ಮೂಡಿಗೆರೆ ಜಿಲ್ಲೆಯ ಮಂಡಲದ ಸಾಕಷ್ಟು ಪದಾಧಿಕಾರಿಗಳು ಮತ್ತು ಕಾರ್ಯಕರ್ತರು ಭಾಗವಹಿಸಿದರು. ಇಲ್ಲಿ ಕಂಡುಬಂದಿದ್ದ ವಿಶೇಷ ಏನಂತಂದರೆ, ನಾವು ಸಮೀಕ್ಷೆ ಮಾಡಿ ಒಂದು ಪ್ರತಿಭಟನೆಯನ್ನು ಪ್ರಾರಂಭ ಮಾಡಿದ್ವಿ. ಪ್ರಾರಂಭ ಮಾಡಿದಾಗ ಸಾಕಷ್ಟು ತೋಟಗಳಿಗೆ ನಮ್ಮ ತಂಡ ಭೇಟಿ ಕೊಟ್ಟಿತ್ತು. ರೈತರ ಜೊತೆ ಸಂವಾದ ಮಾಡಿದಾಗ ಅಧಿಕಾರಿಗಳು ಸೌಜನ್ಯಕ್ಕೂ ಅವ್ರನ್ನ ಭೇಟಿ ಮಾಡಿಲ್ಲ, ಒಂದು ಸಾಂತ್ವನೂ ಹೇಳಿಲ್ಲ, ಆ್ಯಕ್ಷನ್ ಪ್ಲಾನು ರೆಡಿ ಮಾಡಿಲ್ಲ, ಸರ್ಕಾರಕ್ಕೆ ವರದಿನೂ ಸಲ್ಲಿಸಿಲ್ಲ. ಅದು ಕಾರ್ಯಾಂಗದ ಕಡೆ ತಪ್ಪಾಗಿದ್ದರೆ, ಶಾಸಕಾಂಗದ ಕಡೆ ಏನಾಗಿದೆ, ಮಾನ್ಯ ಶಾಸಕಿ ಓಟಾಗಿ ಗೆಲ್ಲಿಸಿದರೆ ಹೋಗಿ ಅವ್ರಿಗೆ ಮಾತಾಡ್ಸೋಣ, ಸರ್ಕಾರ ಮಟ್ಟದಲ್ಲಿ ಧ್ವನಿ ಎತ್ತೋಣ, ರೈತರ ಪರವಾಗಿ ಮಾತಾಡೋಣ ಅಂತಕ್ಕಂಥ ಕೆಲಸವನ್ನು ಅವರು ಮಾಡಿಲ್ಲ. ಇದು ನಾವು ಉಗ್ರವಾಗಿ ಖಂಡಿಸ್ತೀವಿ. ಇದು ಆರಂಭ ಮಾತ್ರ. ಜೊತೆಗೆ ನಾವು ಒತ್ತಾಯ ಮಾಡಬೇಕಾಗಿರೋದು ಏನಂತಂದರೆ, 19-20ರಲ್ಲಿ 56,000 ರೂಪಾಯಿ 2 ಹೆಕ್ಟೇರಿಗೆ ಲಿಮಿಟ್ ಇರ್ತಕ್ಕಂಥದಕ್ಕೆ ನಮ್ಮ ಸರ್ಕಾರ ಹಣವನ್ನು ಕೊಟ್ಟಿತ್ತು. ಅವತ್ತಿನ ಕಾಲಘಟ್ಟದಲ್ಲಿ ಇನ್ಪುಟ್ಟು ಕಾಸ್ಟ್ ಕಡಿಮೆ ಇತ್ತು, 10,000 ರೂಪಾಯಿ ಸೇರಿಸಿ ಕೊಟ್ಟಿತ್ತು. ಈ ಸರಿ ನಾವು ಒತ್ತಾಯ ಮಾಡ್ತಿರೋದು ಪ್ರತಿ ಹೆಕ್ಟೇರಿಗೆ 28,000 ಅಲ್ಲ, ಈ ಸರಿ 48,000 ಕೊಡಬೇಕು ಅಂದ್ಕೊಂಡು ನಾವು ಒತ್ತಾಯ ಮಾಡ್ತಾಯಿದ್ವಿ. ಎರಡನೇದು, ನಮ್ಮ ಸರ್ಕಾರ ಇದ್ದಾಗ ರೈತಪರ ಯೋಜನೆಗಳು ಏನಿದ್ದ ಅದನ್ನು ಮತ್ತೆ ಪ್ರಾರಂಭ ಮಾಡಬೇಕು. ಮೂರನೇದು, ಸಮರೋಪಾದಿಯಾಗಿ ಈ ವ್ಯಾಪ್ತಿಯಲ್ಲಿ ರೈತರಿಗೆ ಹೊಲ ಗದ್ದೆಗಳಿಗೆ ಅಥವಾ ತೋಟಗಳಿಗೆ ಮೆಣಸಿನ ಜಾಗಕ್ಕೆ ಭೇಟಿ ಕೊಟ್ಟು ಅವರಿಗೆ ಸಾಂತ್ವನ ಜೊತೆಗೆ ಅವರಿಗೆ ಸಹಾಯಧನ ಕೊಡ್ತಕ್ಕಂಥ ಕೆಲಸವನ್ನು ಮಾಡಬೇಕು ಅಂತ ನಾವು ಒತ್ತಾಯ ಮಾಡ್ತಾಯಿದ್ದೀವಿ. ಇವತ್ತು ಇದು ಆರಂಭ ಮಾತ್ರ. ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟ ನಡೀತದೆ. ನಮ್ಮ ಹೋರಾಟವನ್ನು ಹತ್ತಿಕ್ಕಲಿಕ್ಕೆ ಯಾವ ಇಲಾಖೆಗಳು ಆಗಲ್ಲ ಅಂತಕ್ಕಂಥ ಈ ಮಾತನ್ನು ಹೇಳಿಕ್ಕೆ ಇಷ್ಟಪಡ್ತೀನಿ. ಧನ್ಯವಾದ. ಸ್ಥಳೀಯ ಶಾಸಕರಿಗೆ ಮಟ್ಟವನ್ನಾಗಿ ಎಲ್ಲದಿನ ಶಾಸಕರೇ ಸದನದಲ್ಲಿ ಒಂದಾಗಿ ಮಾತಾಡಿದ್ರೆ ನೀವು ಸದನ ಈ ಕಾಂಗ್ರೆಸ್ ಸರ್ಕಾರ ಕೇವಲ 12 ದಿನ ಸದನ ಮಾಡಿದೆ. ಇದು ಭ್ರಷ್ಟ ಸರ್ಕಾರ, ನೈತಿಕತೆನೇ ಇಲ್ಲ ಅವರಿಗೆ. ಕೇವಲ 12 ದಿನ ಮುಂಗಾರು ಅಧಿವೇಶನ ತಿಂಗಳುಗಟ್ಟಲೆ ನಡೀತಾ ಇತ್ತು. ನಡೆದಾಗ ವಿವರವಾದ ಸವಿರವಾದ ಚರ್ಚೆ ನಡೀತಾ ಇತ್ತು. ಈ ಸಿದ್ದರಾಮಯ್ಯನವರು, ಡಿ ಕೆ ಶಿವಕುಮಾರ್ ತಮ್ಮ ಅಧಿಕಾರದ ಉಳಿತಿಗಾಗಿ, ಸ್ವಾರ್ಥಕ್ಕಾಗಿ ಜನರನ್ನ ಬಲಿ ಕೊಡ್ತಾ ಇದ್ದಾರೆ. ಜನರ ಕಷ್ಟ ಸುಖ ಕೇಳ್ತಾ ಇಲ್ಲ. ನಮ್ಮ ಶಾಸಕರು, ಮೂಡಿಗೆರೆ ಶಾಸಕರು ಸದನದಲ್ಲಿ ತಲೆ ಮಾತಾಡಿದ್ರ? ಎಲ್ಲಿದ್ದೀರಾ ನೀವು? ಎಷ್ಟು ಜನ ಬೆಳೆ ನಷ್ಟ ಅನುಭವಿಸ್ತಾ ಇದ್ದಾರೆ, ಎಷ್ಟು ಜನ ಕಾಫಿ ನಷ್ಟ ಅನುಭವಿಸ್ತಾ ಇದ್ದಾರೆ. ನಿಮ್ಗೆ ತಿಳುವಳಿಕೆ ಇಲ್ವಾ? ನೀವೇನಂತ ಬಂದ್ರಿ ಅಧಿಕಾರಕ್ಕೆ? ನಾನು ನಿಮ್ಮ ಕಷ್ಟ ಸುಖದಲ್ಲಿರ್ತೀನಿ ಅಂತ ಬಂದ್ರಿ, ಸದನದಲ್ಲಿ ಮಾತಾಡಿದ್ರಂದ್ರೆ ಬನ್ನಿ ನಮ್ಮ ರೈತರಿಗೆ ಉತ್ತರ ಕೊಡಿ. ಇವತ್ತು ಭಾರತೀಯ ಜನತಾ ಪಾರ್ಟಿ ಇವತ್ತು ಆರಂಭ ಅಷ್ಟೇ. ಮೊನ್ನೆ ತಾನ ನಾವು ಆದೂರು ಭಾಗದಲ್ಲೇನೋ, ಆವತಿ ಭಾಗದಲ್ಲಿ ಒಂದು ರಸ್ತೆ ಗುಂಡಿ ಮುಚ್ಚೋ ಬಗ್ಗೆ ಏನೋ ಪ್ರತಿಭಟನೆ ಮಾಡಿದ್ವಿ. ಮೂಡಿಗೆರೆಯಲ್ಲಿ ಇವತ್ತು ಆರಂಭ ಆಗಿದೆ. ಇದು ಆರಂಭ ಮಾತ್ರ. ಇಷ್ಟೇ ಜನ ಅಲ್ಲ, ಸಾವಿರ ಜನರು ಬರ್ತಾ ಇದ್ದಾರೆ. ಇಲ್ಲಿಯ ಶಾಸಕರ ವಿರುದ್ಧ, ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳ ಎದುರುಗಡೆ ನಿರಂತರವಾಗಿ ಹೋರಾಟ ಮಾಡ್ತೀವಿ. ಕೂಡಲೇ ಈ ಸಂಬಂಧಪಟ್ಟ ಸಚಿವರನ್ನು ಕಳಿಸಿ ಇಲ್ಲಿಗೆ ಸಮೀಕ್ಷೆ ನೋಡ್ತಿದ್ದ, ಆಮೇಲೆ ಸಂಬಂಧಪಟ್ಟ ಇಲಾಖೆಯವರಿಂದ ವರದಿ ತರಿಸಿ ಪರಿಹಾರವನ್ನು ಕೊಡಲೇಬೇಕು. ನೀವು ಇಲ್ಲಿಗೆ ಪರಿಹಾರ ಕೊಡಲಿಕ್ಕೆ ಯೋಗ್ಯತೆ ಇಲ್ಲ ಅಂತಾದರೆ
ಪಂಚ ಗ್ಯಾರಂಟಿ ಅನೌನ್ಸ್ ಮಾಡಿದ್ರಿ, ಎಲ್ಲಿಂದ ದುಡ್ಡು ಕೊಡ್ಬೇಕು ಅಂತ ಗೊತ್ತಾಗಿಲ್ಲ ನಿಮಗೆ. ರಸ್ತೆ ಗುಂಡಿ ಮತ್ತು ಯೋಗ್ಯತೆ ಇಲ್ಲ ಕಾಂಗ್ರೆಸ್ ಅಂತ ಈ ನಮ್ಮ ಶಾಸಕರಿಗೆ ಕೇಳುವಂತ ಧೈರ್ಯ ಇಲ್ಲ. ಹೀಗಾದ್ರೆ ನಮ್ಮ ಜನರು ಎಲ್ಲಿ ಹೋಗ್ಬೇಕು? ಒಂದು ಕಡೆ ನಾವೆಲ್ಲರೂ ಒಂದಾಗಿ ಇಲ್ಲಿಯ ಶಾಸಕರು ಹೋರಾಟ ಮಾಡಬೇಕು. ಕಾಂಗ್ರೆಸ್ ಸರ್ಕಾರ ಕಿತ್ತೋಗಿ ಬಿಡಬಾರ್ದು. ನಾವೆಲ್ಲ ಇವತ್ತು ಆರಂಭ ಮಾಡಿದ್ವಿ. ನಿರಂತರ ನಿರೀಕ್ಷಾದ್ಯಂತ ನಾವು ರಾಜ್ಯದಂತ ಭಾರತೀಯ ಜನತಾ ಪಾರ್ಟಿ ಎಂತೆಂಥ ಆಡಳಿತ ಕೊಟ್ಟಿದೆ.